ಬಾಂಗ್ಲಾ ಹಿಂದೂಗಳ ಮೇಲಿನ ದಾಳಿ ಎಫೆಕ್ಟ್ ನಿಂದಾಗಿ ಐಪಿಎಲ್ ನಿಂದ ಬಾಂಗ್ಲಾ ಕ್ರಿಕೆಟರ್ಸ್ ಔಟ್. ಬಿಡ್ಡಿಂಗ್ ನಲ್ಲಿ ಆಟಗಾರರನ್ನ ಕೊಳ್ಳುವುದಕ್ಕೆ ಯಾರೂ ಆಸಕ್ತಿ ತೋರಿಸಿಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ಬಾಂಗ್ಲಾ ಹಿಂದೂಗಳ ಮೇಲಿನ ದಾಳಿ ಎಫೆಕ್ಟ್ ನಿಂದಾಗಿ ಐಪಿಎಲ್ ನಿಂದ ಬಾಂಗ್ಲಾ ಕ್ರಿಕೆಟರ್ಸ್ ಔಟ್. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಆಕ್ರಮಣಕ್ಕೆ ಬಾಂಗ್ಲಾದೇಶದ ಕ್ರಿಕೆಟರ್ಸ್ ಬೆಲೆ ತೆರುತ್ತಿದ್ದಾರೆ. ಬಿಡ್ಡಿಂಗ್ ನಲ್ಲಿ ಆಟಗಾರರನ್ನ ಕೊಳ್ಳುವುದಕ್ಕೆ ಯಾರೂ ಆಸಕ್ತಿ ತೋರಿಸಿಲ್ಲ. ಆಟದ ವಿಷಯಕ್ಕೆ ಬಂದ್ರೆ ಬಾಂಗ್ಲಾದೇಶಿ ಕ್ರಿಕೆಟಿಗರು ಕಳಪೆ ಆಟಗಾರರಲ್ಲ. ಆದರೂ ಸಹಿತ ಬಾಂಗ್ಲಾ ಕ್ರಿಕೆಟರ್ಸ್ ಗಳನ್ನು ಖರೀದಿಸಲು ಯಾವ ಫ್ರಾಂಚೈಸಿಗಳು ಮುಂದಾಗಿಲ್ಲ. ಫ್ರಾಂಚೈಸಿಗಳಿಗೆ ಅಭಿಮಾನಿಗಳನ್ನು ಕಳೆದುಕೊಳ್ಳುವ ಭೀತಿ ಎದುರಾಗ್ತಿದೆಯಾ ಹೇಗೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಎಸ್ ವೀಕ್ಷಕರೇ, ಒಬ್ಬ ಬಾಂಗ್ಲಾ ಕ್ರಿಕೆಟಿಗರು ಇಲ್ಲದ ಐಪಿಎಲ್ 2025. ಒಬ್ಬ ಆಟಗಾರನು ಹಿಂದೂಗಳ ಮೇಲಿನ ದೌರ್ಜನ್ಯವನ್ನ ಖಂಡಿಸಿಲ್ಲ. ಫ್ರಾಂಚೈಸಿಗಳಿಗೆ ಅಭಿಮಾನಿಗಳನ್ನು ಎಲ್ಲೋ ಒಂದು ಕಡೆ ಕಳೆದುಕೊಳ್ಳುವ ಭೀತಿ ಶುರುವಾಗಿದೆ. ಹೀಗಾಗಿ ಅನ್ಸೋಲ್ಡ್ ಆದ ಬಾಂಗ್ಲಾ ಕ್ರಿಕೆಟಿಗರು ರಿಷದ್ ಹುಸೇನ್ ಮೂಲ ಬೆಲೆ 75 ಲಕ್ಷ ರೂಪಾಯಿ ಇದ್ದರೂ ಸಹ ಯಾವುದೇ ಫ್ರಾಂಚೈಸಿ ಇವರನ್ನು ಬಿಡ್ ಮಾಡಲು ಮುಂದಾಗಲಿಲ್ಲ. ಮುಸ್ತಫಿಜುರ್ ರೆಹಮಾನ್ ಮೂಲ ಬೆಲೆ 2 ಕೋಟಿ ರೂಪಾಯಿ. ಇನ್ನು ಹರಾಜಿಗೆ ಹೆಸರು ಕೂಗಿದರೂ ಯಾರೂ ಖರೀದಿಸಿರಲಿಲ್ಲ. ಇನ್ನು ಈ ಕೆಳಕಂಡ ಕ್ರಿಕೆಟರ್ಸ್ ಹೆಸರೇ ಕೂಗಲಿಲ್ಲ. ಶಕೀಬ್ ಅಲ್ ಹಸನ್ ಮೂಲ ಬೆಲೆ 1 ಕೋಟಿ ರೂಪಾಯಿ. ಆದರೂ ಸಹ ಯಾರೂ ಖರೀದಿ ಮಾಡಲು ಮುಂದಾಗಲಿಲ್ಲ. ಇನ್ನು ಲಿಟನ್ ದಾಸ್ ಮೂಲ ಬೆಲೆ 75 ಲಕ್ಷ ರೂಪಾಯಿ. ತೌಹೀದ್ ಹೃದಯ್ ಮೂಲ ಬೆಲೆ 75 ಲಕ್ಷ ರೂಪಾಯಿ. ತಸ್ಕಿನ್ ಅಹ್ಮದ್ ಮೂಲ ಬೆಲೆ 1 ಕೋಟಿ ರೂಪಾಯಿ. ಮೆಹದಿ ಹಸನ್ ಮಿರಾಜ್ ಮೂಲ ಬೆಲೆ 75 ಲಕ್ಷ ರೂಪಾಯಿ. ಶೌರಿಫುಲ್ ಇಸ್ಲಾಂ ಮೂಲ ಬೆಲೆ 75 ಲಕ್ಷ ರೂಪಾಯಿ. ತಂಜೀಮ್ ಹಸನ್ ಶಕೀದ್ ಮೂಲ ಬೆಲೆ 75 ಲಕ್ಷ ರೂಪಾಯಿ. ಮೆಹದಿ ಹಸನ್ ಮೂಲ ಬೆಲೆ 75 ಲಕ್ಷ ರೂಪಾಯಿ. ಇನ್ನು ಹಸನ್ ಮಹಮೂದ್ ಹಾಗೂ ನಹೀದ್ ರಾನಾ ಇವರೆಲ್ಲರ ಮೂಲ ಬೆಲೆ 75 ಲಕ್ಷ ರೂಪಾಯಿ ಇದ್ದರೂ ಸಹ ಯಾವುದೇ ಫ್ರಾಂಚೈಸಿ ಇವರನ್ನ ಬಿಡ್ ಮಾಡಲು ಮುಂದಾಗಲಿಲ್ಲ. ಇನ್ನು 14 ವರ್ಷಗಳ ಐಪಿಎಲ್ ಹಿಸ್ಟರಿಯಲ್ಲೇ 6 ಆಟಗಾರರು ಮಾತ್ರ ಐಪಿಎಲ್ ಪ್ರತಿನಿಧಿಸುತ್ತಿದ್ದಾರೆ. ಅಬ್ದುಲ್ ರಜಾಕ್, ಮುಷ್ರಫೆ ಮೊರ್ತೇಜಾ, ಮೊಹಮ್ಮದ್ ಅಶ್ರಫುಲ್, ತಮೀಮ್ ಇಕ್ಬಾಲ್, ಶಕೀಬ್ ಅಲ್ ಹಸನ್ ಮತ್ತು ಮುಸ್ತಫಿಜುರ್ ರೆಹಮಾನ್. 2022ರಲ್ಲಿ ಮುಸ್ತಫಿಜುರ್ ರೆಹಮಾನ್ ಮಾತ್ರ ಐಪಿಎಲ್ ನಲ್ಲಿ ಖರೀದಿ ಮಾಡಿದ್ರು. ಆಟದ ವಿಷಯಕ್ಕೆ ಬಂದರೆ ಬಾಂಗ್ಲಾದೇಶಿ ಕ್ರಿಕೆಟಿಗರು ಕಳಪೆ ಆಟಗಾರರೇನಲ್ಲ. ಲಿಟನ್ ದಾಸ್, ಮುಸ್ತಫಿಜುರ್ ರೆಹಮಾನ್, ಶಕೀಬ್ ಅಲ್ ಹಸನ್ ಮೊದಲಾದವರು ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಖ್ಯಾತಿ ಪಡೆದವರು. ಅದರಲ್ಲೂ ಭಾರತದ ಪಿಚ್ಗಳಿಗೂ ಬಾಂಗ್ಲಾ ಪಿಚ್ಗಳಿಗೂ ಬಹುತೇಕ ಸಾಮ್ಯತೆ ಇರುತ್ತದೆ. ಹೀಗಾಗಿ ಬಾಂಗ್ಲಾ ಆಟಗಾರರು ಒಳ್ಳೆಯ ಪ್ರದರ್ಶನ ನೀಡಬಲ್ಲರು. ಆದರೂ ಸಹಿತ ಈ ಬಾರಿ ಬಾಂಗ್ಲಾ ಪ್ಲೇಯರ್ಗಳನ್ನು ಯಾರೂ ಬಿಡ್ ಮಾಡಲು ಮುಂದಾಗಲಿಲ್ಲ. ಇನ್ನು ಬಾಂಗ್ಲಾ ಹಿಂದೂಗಳ ಮೇಲಿನ ದಾಳಿ ಎಫೆಕ್ಟ್ ನಿಂದಾಗಿ ಐಪಿಎಲ್ ನಿಂದ ಬಾಂಗ್ಲಾ ಕ್ರಿಕೆಟರ್ಸ್ ಔಟ್ ಆಗಿರುವುದಂತೂ ನಿಜ ಎನ್ನಬಹುದು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಆಕ್ರಮಣಕ್ಕೆ ಬಾಂಗ್ಲಾದೇಶದ ಕ್ರಿಕೆಟರ್ಸ್ ಬೆಲೆ ತೆರುತ್ತಿದ್ದಾರೆ. ಐಪಿಎಲ್ 2025ರ ಬಿಡ್ಡಿಂಗ್ ನಲ್ಲಿ ಆಟಗಾರನನ್ನು ಕೊಳ್ಳುವುದಕ್ಕೆ ಯಾರೂ ಆಸಕ್ತಿ ತೋರಿಸಿಲ್ಲ. ಐಪಿಎಲ್ 2025ರ ಬಿಡ್ಡಿಂಗ್ ನಲ್ಲಿ ಒಬ್ಬ ಬಾಂಗ್ಲಾದೇಶಿ ಆಟಗಾರನನ್ನು ಯಾರೂ ಖರೀದಿಸಿಲ್ಲ. ಬಾಂಗ್ಲಾ ಕ್ರಿಕೆಟಿಗರನ್ನು ದೂರ ಇಟ್ಟ ಎಲ್ಲಾ ಫ್ರಾಂಚೈಸಿಗಳು ಐಪಿಎಲ್ ಬಿಡ್ಡಿಂಗ್ ನಲ್ಲಿ ಕಡಿಮೆ ಬೆಲೆ ಇದ್ದರೂ ಸಹ ಇವರನ್ನ ಯಾರೂ ಖರೀದಿ ಮಾಡಲು ಮುಂದಾಗಲಿಲ್ಲ. ಐಪಿಎಲ್ ಬಿಡ್ಡಿಂಗ್ ನಲ್ಲಿ 12 ಬಾಂಗ್ಲಾ ಕ್ರಿಕೆಟಿಗರಿದ್ದರು. ಆದರೂ ಸಹಿತ ಯಾರೂ ಇವರನ್ನ ಬಿಡ್ಡಿಂಗ್ ಮಾಡಿಲ್ಲ. ಒಬ್ಬ ಆಟಗಾರನ ಖರೀದಿಗೂ ಆಸಕ್ತಿ ತೋರಿಸಿಲ್ಲ ಯಾವುದೇ ಫ್ರಾಂಚೈಸಿ. 10 ಟೀಮ್ಗಳಿದ್ದರೂ 10 ಫ್ರಾಂಚೈಸಿಗಳು ಯಾರೂ ಸಹಿತ ಬಾಂಗ್ಲಾ ಆಟಗಾರನನ್ನ ತೆಗೆದುಕೊಳ್ಳಲು ಮುಂದಾಗಲಿಲ್ಲ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಆಕ್ರಮಣದ ಎಫೆಕ್ಟ್ ಐಪಿಎಲ್ 2025ರ ಮೇಲೂ ಬಿದ್ದಿದೆ. ಇನ್ನು ಒಬ್ಬ ಆಟಗಾರನು ಹಿಂದೂಗಳ ಮೇಲಿನ ಆಕ್ರಮಣ ಖಂಡಿಸಿ ಬಾಂಗ್ಲಾದಲ್ಲಿ ಹೋರಾಟ ನಡೆಸಲಿಲ್ಲ. ಫ್ರಾಂಚೈಸಿಗಳಿಗೆ ಅಭಿಮಾನಿಗಳನ್ನು ಎಲ್ಲೋ ಒಂದು ಕಡೆ ಕಳೆದುಕೊಳ್ಳುವ ಭೀತಿ ಶುರುವಾಗಿದೆ ಏನೋ. ಈ ಬಾರಿಯ ಐಪಿಎಲ್ 2025ರಲ್ಲಿ ಒಬ್ಬ ಬಾಂಗ್ಲಾ ಕ್ರಿಕೆಟಿಗರು ಇಲ್ಲ. ಹೀಗಾಗಿ ಅನ್ಸೋಲ್ಡ್ ಆದ ಬಾಂಗ್ಲಾ ಕ್ರಿಕೆಟಿಗರು. ಒಟ್ಟಿನಲ್ಲಿ 14 ವರ್ಷಗಳ ಐಪಿಎಲ್ ಹಿಸ್ಟರಿಯಲ್ಲಿ 6 ಆಟಗಾರರು ಮಾತ್ರ ಐಪಿಎಲ್ ಪ್ರತಿನಿಧಿಸುತ್ತಿದ್ದಾರೆ. ಅಬ್ದುಲ್ ರಜಾಕ್, ಮುಷ್ರಫೆ ಮೊರ್ತೇಜಾ, ಮೊಹಮ್ಮದ್ ಅಶ್ರಫುಲ್, ತಮೀಮ್ ಇಕ್ಬಾಲ್, ಶಕೀಬ್ ಅಲ್ ಹಸನ್ ಮತ್ತು ಮುಸ್ತಫಿಜುರ್ ರೆಹಮಾನ್. 2022ರಲ್ಲಿ ಮುಸ್ತಫಿಜುರ್ ರೆಹಮಾನ್ ಮಾತ್ರ ಐಪಿಎಲ್ ನಲ್ಲಿ ಖರೀದಿ ಮಾಡಿದ್ರು. ಆಟದ ವಿಷಯಕ್ಕೆ ಬಂದ್ರೆ ಬಾಂಗ್ಲಾದೇಶಿ ಕ್ರಿಕೆಟಿಗರು ಕಳಪೆ ಆಟಗಾರರೇನಲ್ಲ. ಲಿಟನ್ ದಾಸ್, ಮುಸ್ತಫಿಜುರ್ ರೆಹಮಾನ್, ಶಕೀಬ್ ಅಲ್ ಹಸನ್ ಮೊದಲಾದವರು ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದ ಆಟಗಾರರು. ಅದರಲ್ಲೂ ಭಾರತದ ಪಿಚ್ಗಳಿಗೂ ಬಾಂಗ್ಲಾ ಪಿಚ್ಗಳಿಗೂ
ಬಹುತೇಕ ಸಾಮ್ಯತೆ ಇರುತ್ತದೆ. ಬಾಂಗ್ಲಾ ಆಟಗಾರರು ಒಳ್ಳೆಯ ಪ್ರದರ್ಶನ ನೀಡಬಲ್ಲರು. ಆದರೂ ಸಹಿತ ಬಾಂಗ್ಲಾ ಕ್ರಿಕೆಟರ್ಸ್ಗಳನ್ನು ಯಾವ ಫ್ರಾಂಚೈಸ್ಗಳು ಅನ್ಸೋಲ್ ಮಾಡಿದ್ದೇಕೆ? ಎಲ್ಲೋ ಒಂದ್ ಕಡೆ ಬಾಂಗ್ಲಾ ಹಿಂದೂಗಳ ಮೇಲಿನ ಎಫೆಕ್ಟ್ IPL ಮೇಲೆ ಬಿದ್ದಿರೋ ಹಾಗೆ ಕಾಣುತ್ತಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.